ಓಕೆ. ಸೋಮು ಹೇಳಿ. ಆ, ಎಲ್ಲಿ ನಿಮಗೆ ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಶ್ರೀ ಸಮರ್ಥ. ಸ್ವಾಮಿ ಸಮರ್ಥ, ಜಯ ಸ್ವಾಮಿ ಸಮರ್ಥ. ಹೇಳಿ, ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ನಿಮಗೆ ಹೆಂಗೆ ಪರಿಚಯ ಆಯಿತು? ಆ, ಇದು ಹೆಂಗೆ ಪರಿಚಯ ಆಯಿತು ಅಂತ ಹೇಳಿದ್ರೆ, ಸುಮಾರು ವರ್ಷದ ಕೆಳಗಡೆ ನಮ್ಮ ಸ್ನೇಹಿತರೊಬ್ಬರು ಅಕ್ಕಲಕೋಟೆ ಕರ್ಕೊಂಡು ಹೋಗಿದ್ರು. ನಾನು ಮೊದಲನೇ ಸತಿ ಉತ್ತರ ಕರ್ನಾಟಕ ಕಡೆ ಅವಾಗ ನಾನು ಪ್ರಯಾಣ ಮಾಡಿದ್ದು. ಅಲ್ಲಿ ಕರ್ಕೊಂಡೋಗಿ ಬಂದಾಗಿಂದ ಏನಂದರೆ, ಅಕ್ಕಲಕೋಟೆಗೆ ಅಂತಲ್ಲ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿದ್ವಿ. ಅಲ್ಲೂ ಅಕ್ಕಲಕೋಟೆಗೂ ಒಂದು ಜಾಗ ಅದು. ಹೋಗಿ ಬಂದಮೇಲಿಂದ ಒಂದು ಫೀಲಿಂಗ್ ಶುರು ಆಯಿತು. ನಂಗೆ ಅವಾಗ ಸ್ವಾಮಿ ಸಮರ್ಥರು ಗುರುಗಳು ಅಂತ ಗೊತ್ತಿರಲಿಲ್ಲ. ಮಹಾರಾಜ್ ಅಂದರೆ ಯಾರೋ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು, ಶಿವಾಜಿ ಮಹಾರಾಜ್ ಥರ ಯಾರೋ ದೊಡ್ಡವರು ಇರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಏನಾಗೋಯ್ತು ಅಂತ ಹೇಳಿದ್ರೆ, ಅಲ್ಲಿ ಬಂದಾಗಿಂದ ನಾನೆಲ್ಲೋ ಆ ಪ್ರದೇಶಕ್ಕೆ ನನಗೂ ಅಲ್ಲಿ ಲಿಂಕ್ ಇದೆ ಯಾವುದೋ ಜನದಿಂದ ಫೀಲಿಂಗ್ ಶುರು ಆಯಿತು ಸುಮಾರು ವರ್ಷದಿಂದ. ಬಟ್ ಹಾಗೆ ಬಿಟ್ಟಿದ್ದೆ ಅದು. ಗುರುಗಳ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನನಗೆ. ಇತ್ತೀಚೆಗೆ ನಮ್ಮ ಅಣ್ಣ, ಸ್ವಂತ ಅಣ್ಣ ಮೂಲಕ ಅವಧೂತರು ಪರಿಚಯ ಇದ್ದರು. ಸದ್ಗುರು ಶ್ರೀ ವೆಂಕಟೇಶ್ವರ ಅವಧೂತರು ಅಂತ ತುಂಬ ಸ್ವಾಮಿ ಸಮರ್ಥರನ್ನೇ ಪರಿಚಯ ಆದಮೇಲೆ ಅವ್ರಿಗೂ ನಮ್ಮ ಗುರುಗಳು ಅರ್ಧಕ್ಕೂ ಫೋಟೋ ಕೊಟ್ಟರು. ಅದರಲ್ಲಿ ಸ್ವಾಮಿ ಸಮರ್ಥದ ಫೋಟೋ ಕೂಡ ಇತ್ತು. ಅದು ಹೇಳಿದ್ರು ಗುರುಗಳ ಬಗ್ಗೆ. ಆಮೇಲೆ ನನ್ನ ಕುತೂಹಲ ಜಾಸ್ತಿ ಆಯಿತು. ನಾನು ಹುಡುಕ್ತಾರ ಗುರುಗಳು ಇಲ್ಲಿದ್ದಾರೆ, ಫೋಟೋಲಿದ್ದಾರೆ ಅಂತ. ಆಮೇಲೆ ಮಾಡ್ತಾ 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 ಯೂಟ್ಯೂಬಲ್ಲೇ ಸಂತೋಷ್ ಅಣ್ಣ ಒಂದು ವಿಡಿಯೋ ಆಗಿಬಿಟ್ಟಿದ್ದು ಸ್ವಾಮಿ ಸಮರ್ಥರ ಬಗ್ಗೆ. ನನಗೇನಂದರೆ, ನಾನೇನು ಹುಡುಕ್ತಾ ಇದ್ದೀನೋ ಗುರುಗಳು ನೆನ್ಸ್ಕೊತಾ ಇದ್ದೆ. ಅದೇ ಟೈಮ್ಗೆ ಯೂಟ್ಯೂಬ್ ವಿಡಿಯೋ ಬಂತು. ಅಂದರೆ ಉದ್ದೇಶಪೂರ್ವಕವಾಗಿ ನನಗೆ ಗೊತ್ತಿರಲಿಲ್ಲ ಇದು. ಗುರುಗಳು ನೆನ್ಸ್ಕೊಂಡು ಮಾಡಿದ ತಕ್ಷಣ ಈ ವಿಡಿಯೋ ನಾನು ಮೊಬೈಲೆಲ್ಲ ಪಾಪಪ್ ಆಯಿತು. ವಿಡಿಯೋ ನೋಡ್ತಾ ನೋಡ್ತಾ ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಸಂತೋಷ್ ಅಣ್ಣ ಪ್ರತಿಯೊಂದು ಮಾತಾಡೋದು ಕೂಡ ನನಗೆ ಕನೆಕ್ಟ್ ಆಗ್ತಾ ಬಂತು. ಇಲ್ಲ, ಕರೆಕ್ಟು, ನಾನು ಹುಡುಕ್ತಾರೋ ಗುರುಗಳು ಸ್ವಾಮಿ ಸಮರ್ಥರು, ಅವ್ರು ಆರಾಧನೆ ಮಾಡಬೇಕಂತ ತುಂಬ ಯೋಚನೆ ಇತ್ತು. ಸುಮಾರು ತಿಂಗಳಿಂದ ನಾನು ಬೇರೆ ಬೇರೆ ಕೆಲಸದ ಒತ್ತಡ ಹೀಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಅದೃಷ್ಟವಶಾತ್ ಮೊನ್ನೆ ಫೋನ್ ಮಾಡಿದಾಗ ಅಣ್ಣ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಇವತ್ತೇ ಬರೋಕ್ಕೆ ಹೇಳಿದ್ರು. ಪಾಪ ಅವರು ತುಂಬ ಬೀಸಿ ಇಟ್ಕೊಂಡು ನಮಗೋಸ್ಕರನೇ, ಪಾಪ ಎಷ್ಟೇ ಕಷ್ಟ ಇರಲಿ ಅವ್ರು ನಮಗೋಸ್ಕರನೇ ಬಿಡುವು ಮಾಡಿಕೊಂಡು ನಮಗೆ ತುಂಬ ಭಕ್ತಿಯಿಂದ, ನೀವು ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಬೇರೆಯವ್ರಿಗೆ ಪೂಜೆ ನೋಡಿರ್ತೀರ, ಗುರುಪಾದಕ್ಕೆ ಪೂಜೆ ಮಾಡೋದು ಬಹಳ ಯಾರಿಗೂ ಆಗಲ್ಲ. ಅದು ತುಂಬ ಕಷ್ಟ. ಅದನ್ನು ಅಂದರೆ ಅದು ಗುರುವೇ ಅನುಗ್ರಹ ಮಾಡಿರಬೇಕು. ಅವ್ರ ಮನೆಗೆ ಬರೋಕ್ಕೆ ಅನುಗ್ರಹ ಮಾಡಿರಬೇಕು, ಅವ್ರ ಹೆಸರು ಅನುಗ್ರಹ ಮಾಡಿರಬೇಕು. ಸಂತೋಷನ ಮನೆಗೆ ಬಂದು ಅವರು, ಅದು ಅಕ್ಕಲಕೋಟೆ ಸ್ವಾಮಿ ಪಾದಕ್ಕೆ. ಅಕ್ಕಲಕೋಟೆ ಸ್ವಾಮಿ ಪಾದಕ್ಕೆ ಅಂದರೆ ನೀವು ಬೇರೆ ಕಡೆ ಅಂತ ನಾವು ಊಹೆ ಮಾಡ್ಕೊಂಡು ಹೋಗ್ಬೇಡಿ. ಅದು ಸ್ಥಳ ಮಹಿಮೆನೇ ಬೇರೆ. ಆ ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ ಯಾರೆಲ್ಲರಿಗೂ. ಅದು ಗುರುಗಳೇ ಅನುಗ್ರಹ ಮಾಡಬೇಕು. ತುಂಬ ಕಷ್ಟ. ಅಂಥದ್ರಲ್ಲಿ ಅಕ್ಕಲಕೋಟೆ ಸ್ವಾಮಿ ಪಾದಕ್ಕೆ ನಾನು ಇನ್ನೊಂದೇನೆಂದರೆ, ಮುಖ್ಯ ವಿಚಾರ ಹೇಳ್ತೀನಿ. ನನ್ನ ಹತ್ರ ಒಂದು ಬುಕ್ ಇದೆ. ಅಕ್ಕಲಕೋಟೆ ಬಾಬಾ ವಿಠಲ್ ಬಾಬಾಜಿ ಅಂತ ಆಂಧ್ರದವರು ಕನ್ನಡದ ಬುಕ್ ಬರೆದಿದ್ದಾರೆ. ಅಂದರೆ ಬೇರೆಯವರು ಅನುವಾದ ಮಾಡಿದ್ದಾರೆ. ನಾನು ದಿನಾಗಲೂ ಅದಕ್ಕೆ ನಮಸ್ಕಾರ ಮಾಡಿ ಆ ಬುಕ್ನ ತಲೆ ಮೇಲೆ ಇಟ್ಕೊಂಡು ನಾನು ಆಚೆ ಹೋಗ್ತೀನಿ. ಸ್ವಾಮಿ ಸಮರ್ಥ ಅಂದ್ಕೊಂಡು ಹೆಸರು ಇಟ್ಕೊಂಡು ಆಚೆ ಹೋಗಿ ಬುಕ್ ಇಟ್ಕೊಂಡು ಆಚೆ ಹೋಗ್ತೀನಿ. ಇನ್ನೊಂದು ಬುಕ್ಕು ಇದೆ. ಆ ತಲೆ ಬುಕ್ ಇಟ್ಕೊಳ್ಳೋ ಅದು ಒಂದು ಪರಿಣಾಮ ಏನಾಯ್ತಂದರೆ, ಇವತ್ತು ಸಂತೋಷ್ ಅಣ್ಣ ಮನೇಲೆ ಸ್ವಾಮಿ ಸಮರ್ಥ ಅದಕ್ಕೆ ತಲೆ ಮೇಲೆ ಪೂಜೆ ಮಾಡೋಂಥದ್ದು ಸೌಭಾಗ್ಯ ನಮ್ಗೆ ಸಿಕ್ತು. ಇದಕ್ಕಿಂತ ಏನೇನು ಸೌಭಾಗ್ಯ ನನಗೇನು ಬೇಡ ಅಂತ ಅನ್ಸುತ್ತೆ, ಆಯಿತಾ? ಯಾಕಂದರೆ ಇನ್ಮೇಲಿಂದ ಸ್ವಾಮಿ ಅನುಗ್ರಹ ಆಗಿದೆ. ಸಂತೋಷ ಅಣ್ಣ ಮನೇಲಿ ಆಗಿದೆ. ಅಕ್ಕಲಕೋಟೆಗೆ ಹೋಗ್ಬೇಕು ಅನ್ಕೊತಾ ಇದೆ. ನಮ್ಮ ಅಕ್ಕಲಕೋಟೆ ಸ್ವಾಮಿಗಳ ದರ್ಶನ ಇಲ್ಲೇ ಕೊಟ್ಟರು, ಆಯಿತಾ? ಸಾಕಷ್ಟು ಅನುಭವ ಆಯಿತು. ತುಂಬ ಸಂತೋಷ ಆಗ್ತಿದೆ. ಸಂತೋಷ್ ಅಣ್ಣಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನೋಡೋಕ್ಕೆ. ಹೆಂಗೆ ಅನಿಸುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ವಿಡಿಯೋ ಬಗ್ಗೆ? ಯೂಟ್ಯೂಬ್ ಚಾನಲ್ ಅಂದರೆ 1,00,000 ಚಾನಲ್ ಇದೆ ಯೂಟ್ಯೂಬ್ ಚಾನಲಲ್ಲಿ. ಏನಂದರೆ ಹೊಟ್ಟೆ ಪಾಡು ಮಾರ್ಕೆಟಿಂಗ್ ಮಾಡ್ಕೊತಾರೆ, ಏನೋ ಮಾಡ್ತಾರೆ. ತಪ್ಪು ಅಂತಲ್ಲ ಅವ್ರ ಜೀವನ. ಆದರೆ ಸ್ವಾಮಿ ಸಮರ್ಥರು ನನಗೆ ನನ್ನ ಸಣ್ಣ ಅನುಭವದಲ್ಲೇ ಮತ್ತು ನನ್ನ ಪರಿಚಯ ಸಂಭವ ಹೇಳ್ಬೇಕಂದ್ರೆ, ಯಾರೇನೇ ಮಾಡ್ಬೋದು. ಆದರೆ ಅದು ದತ್ತ ಪರಂಪರಲ್ಲೂ ವಿಶೇಷವಾಗಿ ಸ್ವಾಮಿ ಸಮರ್ಥ ಹೆಸರು ಹೇಳ್ಕೊಂಡು ಮಾಡಬೇಕಂದ್ರೆ ತುಂಬ ಮಹತ್ವದ ಕಾರಣನೇ ಇರುತ್ತೆ. 100 ಪ್ರಾಡಕ್ಟ್ ಬರ್ಬೋದು, 1 ಕೋಟಿ ವ್ಯೂಸ್ ಇರೋ ಬೇರೆ ಪ್ರಶ್ನೆ. ಸ್ವಾಮಿ ಸಮರ್ಥ ಇಟ್ಕೊಂಡು ಯಾರೇ ಏನೇ ಮಾಡಿದ್ರು ಕೂಡ ಅದು ತುಂಬ ಒರಿಜಿನಾಲಿಟಿ ಇರುತ್ತೆ. ಅದರಲ್ಲೇ ಜೀವನ ಇರುತ್ತೆ. ಅದು ತುಂಬ ಶಕ್ತಿ ಇರುತ್ತೆ. ಅದಕ್ಕೊಂದು ಸದುದ್ದೇಶ ಇರುತ್ತೆ. ಸುಮ್ಮನೆ ಅದು ಕರೆಕ್ಟಾಗಿ ಭಾರಿ ಕಷ್ಟ. ಅದು ಎಲ್ಲರಿಗೂ ಆಗಲ್ಲ. ತುಂಬ ಕಷ್ಟ. ಅದು ಸುಪ್ತ ಮನಸ್ಸು ಬರಬೇಕು. ಇಲ್ಲ ಏನೋ ಒಂದಿದೆ ಅಂತ. ಮತ್ತು ಅದು ಎಲ್ಲರಿಗೂ ಸಿಗೋದು ಇಲ್ಲ. ಸಿಕ್ತವ್ರು ಬಿಡಬಾರ್ದು ಅಷ್ಟೇ. ಹೆಂಗೆ ಅನ್ನಿಸ್ತು ಪೂಜೆ? ಇಲ್ಲಿ ಬಂದು ಪಾದಕ್ಕೆ ಪೂಜೆ ಮಾಡಿದ್ರಿ, ವಿಗ್ರಹಕ್ಕೆ ಅಭಿಷೇಕ ಮಾಡಿದ್ರಿ, ಮತ್ತು ಸ್ವಾಮಿ ಸಮರ್ಥರಿಗೆ ಅಭ್ಯಂಗ ಸ್ನಾನ ಮಾಡಿಸಿದ್ರಿ, ಪ್ರಸಾದ ಆಯಿತು, ಎಲ್ಲನೂ ಮಾಡಿದ್ರಿ. ಏನು ಅನ್ನಿಸ್ತು ನಿಮಗೆ ಪೂಜೆ ಬಗ್ಗೆ? ನನಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅಕ್ಕಲಕೋಟೆಗೆ ನಮ್ಮ ತಂದೆ ಹೋದ ವರ್ಷ 2 ವರ್ಷಕ್ಕೆಲ್ಲ ಹೋಗಿ ಪಾದ ಪೂಜೆ ಮಾಡಿ ಬಂದಿದ್ರು. ಅವರು ಮಂತ್ರಾಲಯಕ್ಕೆ ಯಾರು ಹೋಗ್ತಾರೆ, ಅಕ್ಕಲಕೋಟೆಗೆ ಹೋದೆ ಅಪರೂಪ ಹೋಗಿ ಮಾಡಿಸ್ಕೊಂಡ್ರು. ನಾನು ಅನ್ಕೊತಾ ಇದ್ದೆ, ಸ್ವಾಮಿಗಳಿಗೆ ಗೊತ್ತಾಗ್ಬಿಟ್ಟಿದೆ ಇವಾಗ ಅಕ್ಕಲಕೋಟೆ ಸ್ವಾಮಿ ಸಮರ್ಥ ಮಹಾನ್ ಭಾವರು ಅವ್ರು ಇಟ್ಕೊಬೇಕಂತ. ಹೇಗೆ ನಾನು ಕೃಷಿ ಮಾಡ್ತೀನಿ, ಇವಾಗ ಅನುಕೂಲ ಆಗ್ತಾಯಿದೆ, ಬಿಡುವಿಲ್ಲ ಮತ್ತು ಗೊಂದಲಗಳು ನೋಡಿ. ಆಶ್ಚರ್ಯ. ಗುರುಗಳು ಅಲ್ಯಾಕೆ ಹೋಗ್ತೀಯ ಬಾರ ಅಂದ್ಬಿಟ್ಟು ಇಲ್ಲೇ ಸಂತೋಷ ನಮ್ಮ ಒಳ್ಳೆ ನನ್ನ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡ್ರು. ನಂದೇನಿಲ್ಲ, ಮಾಡಿದವರು ಮಾಡಿಸೋರವರು, ನಾವು ಸುಮ್ಮನೆ ನೆಪ ಮಾತ್ರ ಅಷ್ಟೇ. ನೋಡಿ ಸಾಕ್ಷಿ ಇದ್ದೇನೆ ಅನ್ಕೊತಾ ಇದೆ. ಯಾಕಂದರೆ 800 ಕಿಲೋಮೀಟರ್ ದೂರ ಇದೆ.
ಪ್ರಶ್ನೆ ಅಲ್ಲ. ಮತ್ತೆ ಇಲ್ಲೇ ಅದಕ್ಕೆ ಗುರುಗಳು ನೆನೆಸ್ಕೊಂಡಲ್ಲೇ ಬರ್ತಾರಂತ. ಮತ್ತೆ ಇನ್ನೊಂದು ಹೇಳ್ಬೇಕಣ್ಣ, ಒಂದು 2 ನಿಮಿಷ ವಿಡಿಯೋ ಆಗುತ್ತಿದೆ, ಹೇಳ್ತೀನಿ. ಹೇಳಿ. ಮಂತ್ರಾಲಯದಲ್ಲೇ ಅಕ್ಕಲ್ಕೋಟೆ ಸ್ವಾಮಿ ಸಮರ್ಥ ನಮ್ಮ ದರ್ಶನ ಕೊಟ್ಟಿದ್ದಾರೆ, ಹೇಳ್ತೀನಿ ಏನಂತ. ಖಂಡಿತ ಆಯ್ತಾ? ಅದು ಸತ್ಯ ಕೂಡ. ಏನಾಯ್ತು ಅಂತ ಹೇಳಿದ್ರೆ, ಹೋದ ವರ್ಷ ನಾನು ನಮ್ಮ ತಾಯಿ ಮಂತ್ರಾಲಯಕ್ಕೆ ಹೋಗಿದ್ವಿ. ಈ ವರ್ಷ ಮಂತ್ರಾಲಯ ಏನಾಯ್ತು ಅಂದ್ರೆ, ಸಾಮಾನ್ಯ ಅಲ್ಲಿ ಒಂದು ಎಂಟ್ರೆನ್ಸ್ ಅಲ್ಲಿ ರೂಮ್ಗೆ ಹೋಗ್ಬಿಟ್ಟು ಆಚೆ ಬಂದ್ವಿ, ಕಾಫಿ ಕುಡಿಬೇಕು ಅಂತ. ಒಂದು ಮಹಾರಾಷ್ಟ್ರದ ಟವೇರಾ ಕಡೆ ನಿಂತಿತ್ತು, ಬಿಳಿ ಕಲರ್ ಟವೇರಾ ಹಿಂದ್ಗಡೆ. ನಾನು ಅಮ್ಮನಿಗೆ ಹೇಳ್ತಾ ಇದ್ದೆ, ನಮ್ದು ಬೆಂಗಳೂರಿಗೆ ವಾಪಸ್ ಬರೋದು ವೇಟಿಂಗ್ ಲಿಸ್ಟ್ ಕನ್ಫರ್ಮ್ ಆಗಿರಲಿಲ್ಲ ಅಮ್ಮ. ಪ್ರತಿ ಸತಿ ಮಂತ್ರಾಲಯಕ್ಕೆ ಬರ್ತೀವಿ, ಗಾಣಗಾಪುರ ಹತ್ರ, ಆಯ್ತಾ? ಹೆಂಗೋ ಅಕಸ್ಮಾತ್ ಕನ್ಫರ್ಮ್ ಆಗ್ತಾ ಇದ್ರೆ ಗಾಣಗಾಪುರಕ್ಕೆ ಹೋಗೋಣ, ಹೆಂಗೋ ಹೋಗ್ಬಿಡೋಣ, ಹೋಗೋದು ಹೆಂಗೋ ಆಗುತ್ತೆ, ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ರು. ಸರಿ, ಅದೇನಾಯ್ತು ಅಂದ್ರೆ, ಆಮೇಲೆ ಮೊದಲನೇ ವೇಟಿಂಗ್ ಕನ್ಫರ್ಮ್ ಆಗೋದು, ಬೆಂಗಳೂರು ಕನ್ಫರ್ಮ್ ಆಗೋಯ್ತು. ಊಟಕ್ಕೆ ಬಂದ್ವಿ ನಮ್ಮ ಮಂತ್ರಾಲಯಕ್ಕೆ, ಅಂದ್ರೆ ಅಲ್ಲಿ ಊಟ ಆಗ್ತಿದೆ, ಪಂಕ್ತಿ ಊಟಕ್ಕೆ ಬಂದಾಗ ಅಮ್ಮನಿಗೆ ಹೇಳಿದೆ, ಅಮ್ಮ ಸಾಮಾನ್ಯವಾಗಿ ದತ್ತಾತ್ರೇಯ ಏನು ಸ್ಪೆಷಾಲಿಟಿ ಅಂದ್ರೆ, ನೀನು ನೆಚ್ಕೊಂಡಿದ ತಕ್ಷಣ ಗಾಡಿ ಮೇಲೆ ಫೋಟೋ ಕಾಣಿಸ್ಕೊಂತಾರೆ, ಎಲ್ಲರಿಗೂ ಅದು ಅನುಭವ ಆಗುತ್ತೆ. ನಾವು ಒಬ್ರಿಗಲ್ಲ, ಸ್ಟಿಕ್ಕರ್ ಕಾಣಿಸ್ಕೊಂಡಿರ್ತೀವಿ, ದತ್ತದ ಮಹಾ ಹಂಗೆ ಏನೋ ದರ್ಶನ ಕೊಡ್ತಾರೆ ನೆಚ್ಕೊಂಡಿದ ತಕ್ಷಣ, ಅದು ಶುದ್ಧವಾಗಿ ನೆಚ್ಕೊಂಡ್ರೆ. ಸರಿ, ಊಟ ಹಾಲ್ ಬಂದಾಗ ಒಬ್ರು ಕೂತಿದ್ರಲ್ಲಿ. ಹೆಂಗ್ ಕೂತಿದ್ರಂದ್ರೆ, ಅವ್ರು ಕೂತ್ಕೊಂಡೆ 4 ಕಡೆ ಇದ್ದಾರೆ. ಆ ಹಾರ ಅವ್ರು ಪ್ಯಾಂಟ್ ಹಾಕೊಂಡಿದ್ರು, ವಿಭೂತಿ ಇಟ್ಕೊಂಡಿದ್ರು, ಮಧ್ಯೆ ಕುಂಕುಮ ಸೀಳತ ಇಟ್ಕೊಂಡಿದ್ರು, ಕಣ್ಣು ಸೇಮ್ ಇದೇ ತರ. ನೀವು ಸ್ವಾಮಿ ಸಮರ್ಥರು ಹೆಂಗ್ ಫೋಟೋ ನೋಡ್ತಿರೋ, ಸ್ವಲ್ಪ ಕೋಪದ ಕಣ್ಣು ಹಂಗೆ ಇತ್ತು. ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಅವ್ರ ಪಕ್ಕ ಎಡೆಲೆ ಖಾಲಿ ಇತ್ತು, ಫುಲ್ ಜಾಮ್ ಪ್ಯಾಕ್ ಅಂದ್ರೆ ಅರ್ಧ ತುಂಬೋಗಿತ್ತು. ನಾವೇನ್ ಮಾಡಿದ್ವಿ, ಹಿಂಗ್ ಕರೆದ್ರು, ನಮ್ಮನ್ನ ಕರೆದ್ರು. ಕರೆದ್ಮೇಲೆ ಏನಾಯ್ತು, ಅವ್ರ ಪಕ್ಕ ಎಡೆಲೆ ಇತ್ತು, ಈ ಕಡೆ ಒಬ್ರು ಕೂತಿದ್ರು. ನಾವೇನೋ ಅವ್ರ ಮನೆಯವ್ರು ಯಾರೋ ಬರೋರು ಇದ್ದೀರೋ, ಅದಕ್ಕೆ ಸಾಮಾನ್ಯವಾಗಿ ಪಕ್ಕದಲ್ಲೇ ನಾವು ಟವಲ ಕಾಲೇಜ್ ಇಟ್ಕೊಂತೀವಿ ಅಂತ ಅನ್ಕೊಂಡಿದ್ದೆ. ಅದೇನಾಯ್ತು, ಕೇಳಿದ್ವಿ, ಯಾರು ಇಲ್ಲ ಅಂದ್ರು. ಅವರು ಕರೆದ್ರು, ಇಂಗ್ಲೀಷಲ್ಲಿ ಕರೆದ್ರು, ಕಂಪ್ಯೂಟರ್ ಅಂತ ಹೇಳಿದ್ರು. ನಮ್ಮ ತಾಯಿ ಅವ್ರ ಪಕ್ಕ ಕೂತ್ಕೊಂಡ್ರು, ನಮ್ಮ ತಾಯಿ ಪಕ್ಕ ನಾನು ಕೂತ್ಕೊಂಡೆ. ಅವ್ರು ಎಲ್ಲರೂ ಏನ್ ಹೇಳ್ತಿದ್ರು ಅಂದ್ರೆ, ನೋಡಿ ಅಲ್ಲಿ ಅದು ನಾವು ಬ್ರಾಹ್ಮಣ ಪಂಕ್ತಿ ಊಟಕ್ಕೆ ಹೋಗಿದ್ದು. ಏನಂದ್ರೆ, ಸಾಮಾನ್ಯವಾಗಿ ನಾವು ಸೂಕ್ಷ್ಮ ಇರುತ್ತೆ ಜನಗಳು, ಯಾಕಂದ್ರೆ ಏನಾದ್ರು ಹೇಳಕ್ ಹೋದ್ರೆ ನಿಮ್ಗೆ ಯಾಕೆ ಏನ್ ಬಿಡ್ತಾರೆ, ನಮ್ಗೆ ಯಾಕೆ ಬಂದ್ಬಿಡ್ತೀವಿ. ಆದ್ರೆ ನಾನು ಹೇಳೋ ವ್ಯಕ್ತಿ ಅಂದ್ರೆ ಸ್ವಾಮಿ ಸಮರ್ಥ ಅನ್ಕೊಂಡಿದ್ದೀನಿ, ಸಮರ್ಥ್ರೆ ಸಂಬಂಧ ಇಲ್ಲ. ಅಧಿಕೃತವಾಗಿ ದೊಡ್ಡ ಗಡ್ಸದವನೇ ಅಧಿಕೃತವಾಗಿ ಏನ್ ಎಲ್ಲರೂ ಹೇಳ್ತಂದ್ರೆ, ಕಮೆಂಟ್ ಸಿಟಿ ಅಂದ್ರೆ ನೀವು ಬಾ ಇಲ್ಲ, ಎಲ್ಲ ಬ್ರಾಹ್ಮಣ ಇನ್ನ ಸಿಟಿ ಇದು ಉದರ್ ಬೈಟು, ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಅಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ, ಅಧಿಕೃತವಾಗಿ ಜೋರಾಗಿ ಹೇಳ್ತಿದ್ರು. ಅವ್ರ ಮಾತು ಯಾರು ಎದುರು ಮಾತಾಡ್ತಾ ಇಲ್ಲ. ಸಾಮಾನ್ಯವಾಗಿ ಹೊರಗಿನ ವ್ಯಕ್ತಿ ಬಂದ್ರೆ ಹೇಳ್ಬಿಡ್ತಾರಲ್ವ, ಭಯ ಅಲ್ವಾ, ನಿಮ್ಗೆ ಯಾಕ್ರಿ ಅಂತ ಹೇಳ್ಬಿಡ್ತಾರಲ್ವಾ. ಅದು ಅವ್ರು ಮಾತಾಡ್ಬೇಕಾದ್ರೆ ಇಡೀ ಹಾಲು ಏನು ಮಾತಾಡ್ತಾ ಇಲ್ಲ, ಅಧಿಕೃತವಾಗಿ ಹೇಳೋರು, ಉದರ್ ಬೈಟು ಎವ್ರಿಬಡಿ ಸೇಮ್ ನೋ, ಆಯ್ತಾ? ಅದೇ ನಿಮ್ಮ ಅವನು ನಿಮ್ಮ ಅಂತಾನೆ, ಗಾಲಿ ಬಿಡ್ಬೇಡಿ ಅಂತ ಅಧಿಕೃತವಾಗಿ ಜೋರಾಗಿ ಮಾತಾಡ್ತಾ ಇದ್ರು. ಆಶ್ಚರ್ಯ, ಇನ್ಚಾರ್ಜೆ ಸುಮ್ಮನೆ ಇದ್ದಾರೆ, ಇವ್ರು ಯಾರು ಮಾತಾಡ್ತಾ ಇದಾರೆ ಅಂತ ಆಶ್ಚರ್ಯ. ಎಷ್ಟು ಎತ್ತರ, ಅವರು ಎಷ್ಟು ಎತ್ತರ ಇದ್ರೆ ಕೂತ್ಕೊಂಡ್ರೆ 3.5 ಅಡಿ ಇದ್ರು ಅವರು. ಅದು ಮಹಾರಾಜರು 6 ಅಡಿ ಇರ್ಬೋದು. ಮಹಾರಾಜರು ನಿಮ್ಗೆ ದರ್ಶನ ಕೊಟ್ಟಂಗೆ ಆಗಿದೆ ಅಲ್ಲಿ. ಇಲ್ಲ, ನಮ್ಗೆ ಸಂದೇಹನೇ ಇಲ್ಲ ಮಹಾರಾಜ ಅನ್ಕೊಂತೀನಿ. 2 ವಿಷಯ, ಯಾಕಂದ್ರೆ ಅಲ್ಲಿ ಎಲೆ ಖಾಲಿ ಇದ್ದು ಕೂಡ ಯಾರು ಇಲ್ಲ, ನಾವಿಬ್ಬರಿಗೆ ಕಾಯ್ತಾ ಇದೆ. ಅದು ಇವಾಗ ಗ್ಯಾಪ್ ಬಿಟ್ಟು ಮತ್ತೆ ಯಾಕೆ ಕೂತ್ಕೊಂತಾರೆ ಈಗ ಊಟಕ್ಕೆ. ಮತ್ತೆ ಅವ್ರು ಮಾತಾಡಿ ದಾಟಿ ನೋಡಿದ್ರೆ ಯಾರು ಸಾಧ್ಯನೇ ಇಲ್ಲ, ಅಷ್ಟು ಸುಲಭವಾಗಿ ಮಾತಾಡಕ್ ಸಾಧ್ಯ ಇಲ್ಲ. ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾರೆ, ಎಲ್ಲ ಕೇಳ್ತಾರೆ. ಯಾರು ಅವ್ರು ಮಾತಾಡ್ಬೇಕಾ, ಯಾರು ಮಾತಾಡ್ತಾ ಇಲ್ಲ. ಇಂಗ್ಲಿಷ್ ಮತ್ತೆ ಹಿಂದಿಲೆ ಭಯಂಕರ ಮಾತಾಡ್ತಾ ಇದ್ರು. ಅವ್ರು ಆ ಎತ್ತರ ನೋಡಿ ಸಾಮಾನ್ಯವಾಗಿ ನಿಂತ್ಕೊಂಡು 6 ಅಡಿ ಒಳಗಡೆ ಆಗ್ಬಿಡ್ತಿದ್ರು, ಆ ಮಟ್ಟಕ್ಕೆ ಎತ್ತರ ಇತ್ತು. ಅದು ನಮ್ಗೆ ಅವಾಗ ಒಳಗಿಲ್ಲ ಮಹಾರಾಜ ಅಂತ. ಟ್ರೈನಲ್ಲಿ ಕುತ್ಕೋಬೇಕು, ರಾತ್ರಿ ಗೊತ್ತಾಗ್ತಾ ಇದೆ, ಅಯ್ಯೋ ಪಕ್ಕದಲ್ಲೇ ಕೂತಿಲ್ಲ ಮಹಾರಾಜರು ಅಂದ್ಬಿಟ್ಟು ಅಲ್ಲಿಂದ ನಮಸ್ಕಾರ ಮಾಡಿದೆ. ಇದೊಂದು ಒಳ್ಳೆ ಓವರ್ ಆಲ್ ನಿಮಗೆ ಮಹಾರಾಜರ ಬಗ್ಗೆ ಇವಾಗ ತುಂಬಾ ನಂಬಿಕೆ, ಆತ್ಮವಿಶ್ವಾಸ ತುಂಬಾ ಇದೆ ಅಂದಂಗೆ ಆಗೋಯ್ತು. ಖಂಡಿತ ಇದೆ. ಇದಕ್ಕೆ ಎಲ್ಲ ಅನುಕೂಲಕ್ಕೋಸ್ಕರ ಗುರುಗಳನ್ನ ಯಾರು ಇಟ್ಕೊಂಬಾರ್ದು, ಗುರು ಅನುಗ್ರಹ ಬೇಕಾದ್ರೆ ಇಟ್ಕೊಂಡು ತಮ್ಮಿಂದೆ ನಮ್ಗೆ ಅದೆಲ್ಲ ಯೋಚನೆ ಇಲ್ಲ. ಯಾಕಂದ್ರೆ ಗುರುಗಳ ಹೆಸರು ಹೇಳ್ಬೇಕಾದ್ರೂ ಕಷ್ಟ. ಓಕೆ, ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಂಡ್ರಿ ಸೋಮು. ಇದೇ ಥರ ಮಹಾರಾಜರ ಸೇವೆ ಮಾಡ್ಕೊಳ್ಳಿ. ಮಹಾರಾಜರು ನಿಮ್ಗೆ ಆದಷ್ಟು ಬೇಗ ನೀವು ಅಂದ್ಕೊಂಡಿದ್ದು ಎಲ್ಲ ಸಾಧನೆ ಮಾಡಿ. ಓಕೆ, ಥ್ಯಾಂಕ್ ಯು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹಂಚ್ಕೊಂಡಿದ್ದಕ್ಕೆ. ಶ್ರೀ ಸ್ವಾಮಿ ಸಮರ್ಥ.